ಮೊಬೈಲ್ ಕಿತ್ ಮಾಡ್ಕ ಆಮೇಲೆ ಮೊಬೈಲ್ ಇವಾಗ ಇಸ್ಕೊ ನನ್ನ ಹತ್ರ ನೋಡಿ. ಇಷ್ಟನಾ CSK ಇಷ್ಟನಾ? CSK ಯಾಕೆ ಇಷ್ಟ ಇಲ್ಲ ನಿಂಗೆ? ನೀನ್ ನೋಡೋದ್ ಭಯ ಆಯ್ತದೆ. ಅವ ಬಟ್ಟೆ ಎಲ್ಲ ಬಿಸಾಕ್ತೋಳೆ. ಸಿನಿಮಾ ಸಕ್ಸಸ್ ಆಗುತ್ತಾ? ಓಕೆ, ಇನ್ನೊಂದ್ಸರಿ ಲಾಸ್ಟಾಗಿ ಹೇಳ್ತೀನಿ, ಕಮ್ಮಿ ಮಾಡಿಲ್ಲ ನಾನು ಕಿತ್ಕೊಂಡ್ರು ವಾಪಸ್ ಕೊಡಲ್ಲ. ಮಾಡ್ತೀಯ ಮಾಡಲ್ವಾ? ನೋಡಿ ಎಷ್ಟು ದುರಂಕಾರ ಒಳಗೆ ಕೂಡ. ನಮ್ಮಪ್ಪ ಇವತ್ತು 1.5 kg ಮಟನ್ ತಂದವ್ರೆ, ಅದಕ್ಕೆ ಮೆತ್ತಗೆ ಹೋಗ್ಬಿಟ್ಟು ಎಣ್ಣೆ ಹೊಡ್ಕೊಂಡ್ ಬಂದ್ಬಿಟ್ಟವ್ರು ನೋಡಿ. ಸಿನಿಮೆಯಿಂದ ಅಡ್ಡ ಮಾಡಬಾರ್ದು ಆಯ್ತಾ ಜಾಸ್ತಿ. ಮೊಬೈಲು ನೋಡ್ಬಿಟ್ಟು ಹೇಳ್ಬೇಕು. ಹೇಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ. ವಿಡಿಯೋಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಕಂಟೆಂಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಸ್ವೀಟ್ ಟು ಹಾಲ್ಟು ಫ್ಯಾನ್ಸೆ ಹಾಲ್ಟು ಬೀಟು ಅಭಿಮಾನ ನಿನ್ನ ರೂಟು ಅಭಿಮಾನಿಗೆ ಸಲ್ಯೂಟು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ ಮತ್ತೆ ಸುಸ್ವಾಗತ. ಯಾಕಂಗ್ ತಿಕಾರ್ ಕರ್ತೀಯ? ಬನ್ನಿ ಮಾತಾಡ್ಸ್ಕೊಬರೋಣ. ಏನ್ ಮಾಡ್ತಿದ್ದಾರೆ ಕೇಳೋಣ. ಮಮ್ಮಿ ವಾಟ್ ಡೂಯಿಂಗ್? ಸೇಮ್ ಥಿಂಗ್, ಕೆಲಸ. ಏನ ನನಗೆ ಹೊಡೆಯಕ್ಕೆ ಕಾಲ್ ಮಾಡಿದ್ದೆ. ಸೌಂಡ್ ಮಾಡಬೇಡು, ಅಷ್ಟೊಂದು ಸೌಂಡ್ ಕಮ್ಮಿ ಮಾಡಿ ಪಾಪು. ಏನೋ ಮಾಡ್ತಾವಳು ಪಾಪು. ಪಾಪು ಸೌಂಡ್ ಕಮ್ಮಿ ಮಾಡು. ಏನೇನೋ ಆನ್ ಮಾಡ್ಕೊಳ್ಳೋದು ಕಲ್ತ್ಕೊಬಿಟ್ಟವಳೆ. ಸೌಂಡ್ ಕಮ್ಮಿ ಮಾಡಪ್ಪ, ಸೌಂಡ್ ಇಲ್ಲ. ಮೊಬೈಲ್ ಕಿತ್ ಮಡಗ್ತೀನಿ, ಅದ್ರ ಬದಲು ಹೇಳಿದ್ ಮತ್ತೆ ಕೇಳು. ಮೊಬೈಲ್ ಕಿತ್ ಮಡಗ್ಬೇಕಾ ಅಥವಾ ಹೇಳದ್ ಕೇಳು. ಮೊಬೈಲ್ ಕಿತ್ ಮಡಕ ಆಮೇಲೆ ಮೊಬೈಲ್ ಇವಾಗ ಇಸ್ಕೊ ನನ್ನ ಹತ್ರ ನೋಡೋಣ. ಇಸ್ಕೊ ನನ್ನ ಹತ್ರ ಮಾಡಿ. ಇಲ್ಲ ಕೊಡಲ್ಲ, ಅವ ಕೊಡಲ್ಲ. ಇವಾಗ ಮಾಡ್ಕೊ. ಇವಾಗ ಕಿತ್ತಿಸ್ಕೊಂಡ ಕೊಡಲ್ಲ ಈ ಮೊಬೈಲ್. ಇವಾಗ ಕೊಡ್ಲಿಲ್ಲ ಅಂದ್ರೆ ಅದೇ ಕೊಡ್ತೀಯಾ? ಕೊಡಲ್ಲ ನಿಂಗೆ, ನೋಡ್ಕೋಬೇಕಿದ್ರೆ. ಕಿತ್ ಮಾಡಕ್ತೀನಿ ಎತ್ಕೊಂಡ್ರು. ಮೊದ್ಲೇ ಹೇಳ್ತಿದ್ದೀನಿ, ಎಟ್ಕಲ್ಲ ಬಿಡು. ಬೀಳ್ತೀಯಾ? ಹುಷಾರು. ಓಹೋ ಬೇಡ ಬಾ, ಕೊಡಲ್ಲ ಗೈಸ್, ಪಕ್ಕ ಕೊಡಲ್ಲ. ಆಟ ಆಡಿಸ್ತೀನಿ ನೋಡ್ಕೊ ಸರ್. ಮತ್ತೆ ಆಫ್ ಮಾಡು ಅಂತ ಹೇಳ್ತೀನಿ, ಅರ್ಥ ಮಾಡ್ಕೋಬೇಕಾನೆ. ಬೆಳಗ್ಗೆಯಿಂದ ಮೊಬೈಲ್ ಹಿಡ್ಕೊಂಡ್ ಕೂತೋಳೆ. ನಾನು ಮಾಡಿದ ಸರಿನಾ ತಪ್ಪ ನೀವೇ ಹೇಳಿ. ಎಲ್ಲೊಂದವ ಕೊಡಲ್ಲ. ಅದೇನು ಹಂಗ್ ನೋಡ್ತೀಯಾ? ಭಯ. ನೀನ್ ನೋಡೋದ್ ಭಯ ಆಯ್ತದೆ. ಅವ ಬಟ್ಟೆ ಎಲ್ಲ ಬಿಸಾಕ್ತೋಳೆ. ಒದೆ ಕೊಡ್ತೀನಿ ಪಾಪು. ಅವ ಅಜ್ಜಿ ಮಡ್ಚಿರೋದು ಒದೆ ಕೊಡ್ತೀನಿ. ಸರ್ಯಾಗಿ ಒದೆ ಕೊಡುತ್ತೆ. ನನ್ನ ಎಣ್ಣೆ ಮಡ್ಸಾಕಿದ್ದಲ್ಲ ನೀನು ನನಗೋಸ್ಕರ. ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಮಡಿರೋದು ನೋಡ್ದ. ಎಷ್ಟು ಕೋಪ ಐತೆ. ನನ್ನ ಬಟ್ಟೆನ ಕರೆಕ್ಟ್ಗೆ ಬಂದ್ಬಿಟ್ಟು ಎದ್ದು ಬಿಸಾಕ್ತಿರೋದ. ಇದೆಲ್ಲ ನಾನ್ ಮಾಡಿಸಿದ್ದು ಪಾಪನೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಮೊಬೈಲ್ ಇನ್ಮೇಲಿಂದ ಮೊಬೈಲ್ ಮುಟ್ಟಿದ್ರೆ ಕೇಳು. ಮುಟ್ಟಿದ್ರೆ ಆವಾಗ ಐತೆ ಸರ್ಯಾಗಿ. ಮೊಬೈಲ್ ಮುಟ್ಟಿದ್ರೆ ಸರ್ಯಾಗಿ ಐತೆ ಅವಾಗ. ನಾನು ಮಾಡಿರೋದ್ನ ನೀ ಯಾಕೆ ಬಟ್ಟೆ ಎಲ್ಲ ಎತ್ತಾಗ್ತಾ ಇದೆ? ನಂಗೆ ಈಗ ನೋಡು, ಅಲ್ಲಿ ಕೆಲಸ ಮಾಡೋದ್ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಮೊಬೈಲ್ ಇಂದ ಕೊಡಲ್ಲ ಗೈಸ್. ನಮ್ಮ ಅಮ್ಮದು ಮೊಬೈಲು ಅಂದ್ರೆ ನಮ್ಮ ಅಮ್ಮನ ಯೂಸ್ ಮಾಡೋದು ಸುಮ್ಮನೆ ಹಂಗೆ ಇಟ್ಟಿದ್ದಾರೆ. ನಂದು ಇಂಟರ್ನೆಟ್ ವೈಫೈ ಹಾಕ್ಸಿದಿನಲ್ಲ, ಅದು ಕನೆಕ್ಟ್ ಮಾಡ್ಕೊಂಡು ಯೂಟ್ಯೂಬ್ ನೋಡ್ತಾಳೆ. ಇನ್ಮೇಲಿಂದ ಮೊಬೈಲ್ ಮುಟ್ಟು ಅವಾಗೈತೆ. ಹೇಳಿದ್ ಕೇಳ್ಬೇಕು. ಪಟ್ಟಂತ ಹೇಳಿದ್ ಕೇಳ್ಬೇಕು. ನಾನು ಹಿಂಗೇನ್ ಹೇಳಿದ್ದು, ಸೌಂಡ್ ಕಮ್ಮಿ ಮಾಡು ಅಂತ. ಇವಾಗ ಮಾಡಿದ್ರೆ ನಾನು ನಿನ್ಗೆ ಕೊಡ್ತಿದ್ದ ಮೊಬೈಲು. ಸರಿ ಹೋಗ್ಲಿ, ಸೌಂಡ್ ಕಮ್ಮಿ ಮಾಡು. ತಗೋ ಬೇಡವಾ? ಒಳ್ಳೇದಾಯ್ತು ಬಿಡು. ಓದ್ತಾಳೆ, ಗುಡ್ಗರ್ಲು. ಹೇಳಿದ್ ಮತ್ತೆ ಎಷ್ಟು ನೀಟಾಗಿ ಕೇಳ್ತಾಳೆ ಅಂತಂದ್ರೆ. ಹೇಳಿದ್ ಮತ್ತೆ ಕೇಳ್ತಾಳೆ ನೋಡಿ. ಹೇಳಿದ್ ಮತ್ತೆ ಎಲ್ಲಿ ಕೇಳ. ಸೌಂಡ್ ಕಮ್ಮಿ ಮಾಡು. ಸೌಂಡ್ ಕಡಿಮೆ ಮಾಡಿದ್ಲು ನೋಡಲಿ. ಸೌಂಡ್ ಕಮ್ಮಿ ಮಾಡು ಪಾಪು. ನೋಡು ಎಷ್ಟು
ಸೌಂಡ್ ಕಮ್ಮಿ ಮಾಡಿದ್ರೆ ಸರಿ, ಇಲ್ಲ ಇನ್ನೊಂದ್ಸರಿ ಕಿತ್ಕೊಂಡ್ರೆ ಕೊಡಲ್ಲ. ಯೋಚನೆ ಮಾಡು ಪಾಪು, ಸೌಂಡ್ ಕಮ್ಮಿ ಮಾಡು ಅಂತ ಹೇಳಿದ್ ನಿಂಗೆ. ಬರೀ ನಿಮ್ಮ ಮನೆ ಕೂತ್ಕೊಂಡು ಬರ್ತೀನಿ. ಕಮ್ಮಿ ಮಾಡೋದಕ್ಕೆ ಇನ್ನೊಂದ್ಸರಿ ಲಾಸ್ಟಿಗೆ ಹೇಳ್ತೀನಿ, ಕಮ್ಮಿ ಮಾಡಿಲ್ಲ ಅಂದ್ರೆ ಕಿತ್ಕೊಂಡ್ರೆ ವಾಪಸ್ ಕೊಡಲ್ಲ. ಇದ್ ಮಾಡ್ಬಿಡ್ತೀನಿ, ಕೊಡ ಇದು ಯಾಕೆ ಮಾಡ್ತೀನಿ ಚಿನ್ನಮ್ಮ, ಅದಕ್ಕೆ ಕಡಿಮೆ ಮಾಡು. ಜಾಡ ಬಂಗಾರ ಕಡಿಮೆ ಮಾಡುತ್ತೆ. ಅಮ್ಮ ಪಕ್ಕ ಹೇಳಿದ್ ಮತ್ತೆ ಕೇಳೋದಿಲ್ಲ, ಅವನು ಜಾಸ್ತಿ ಕೊಟ್ಕೊತಾನೆ. ನಮ್ ಚಿನ್ನಮ್ಮ ಎಷ್ಟು ಕಡಿಮೆ ಮಾಡ್ತಾಳೆ ನೋಡ್ದ, ಹೇಳಿದ ತಕ್ಷಣ ಮಾಡೋದು. ಅವಳು ಮಾತ್ರ ಕೇಳಿಸುತ್ತೆ, ಮಾಡ್ಕೆ ಮಾಡಲ್ವಾ? ಮಾಡುತ್ತಾವಳೆ ಇಲ್ಲ. ನೋಡಿ ಎಷ್ಟು ದುರಂಕಾರ ಒಳಗೆ ಕೂಡ. ನಿಮ್ ಇಸ್ಕೊಂಡು ಇವಾಗ ಕೊಡಲ್ಲ ಗೈಸ್, ಸತ್ಯವಾಗ್ಲೂ ಕೊಡಲ್ಲ. ಆಗ್ಲೇನು ಪಾಪ ಅಂದ್ಬಿಟ್ಟು ಕೊಟ್ರೆ ದುರಂಕಾರ ನೋಡಿ. ಎಷ್ಟು ಸರಿ ಹೇಳಿದ್ರು ಅದನ್ನೇ ಕೆಲಸ ಮಾಡ್ತಾಳೆ, ಕೊಡಲ್ಲ ಇನ್ಮೇಲಿಂದ. ಕೊಟ್ರೆ ಕೇಳಿ ಮೊಬೈಲ್, ಮಕ್ಳ ಕೈಲಿ ಮೊಬೈಲ್ ಕೊಡೋದೇ ತಪ್ಪು. ಏನ್ ಮಾಡಕ್ಕಲ್ಲ, ನಮ್ದೇ ತಪ್ಪು. ಎಲ್ಲ ಕೊಟ್ಟಿ ಅಭ್ಯಾಸ ಮಾಡ್ಸಿರೋದು. ಇನ್ನ ಮೊಬೈಲ್ ಮುಟ್ಟಿದ್ರೆ ಕೇಳಿ, ಕಿತ್ ಮಾಡಕ್ತೀನಿ ಮೊಬೈಲ್ ನಿನ್ ಕೈಲೇ ಇರ್ಬೋದು. ಪ್ಯಾಂಟ್ ಉಲ್ಟಾ ಹಾಕೊಂಡಿದ್ಯಾ? ಅದೇ ಕೊಡ್ತೀನಿ ಮೊಬೈಲ್ ಮುಟ್ಟಿದ್ರೆ. ರೇಸ್ ಮೊಬೈಲ್ ಮಗಳ, ನಂದು ಮೊಬೈಲು ಅದೇ ಕೊಟ್ಟು ಯಾಕೆ ಕಿತ್ಕೊತೀಯ? ಅಮ್ಮ ನೋಡಿ ಗಿಂಜ್ತಾಳು ಮೊಬೈಲ್, ಅದಕ್ಕೆ ಚಿಕ್ಕ ಮಕ್ಳಿಗೆ ಕೊಡಬಾರ್ದು. ಇವಳು ಜಾಸ್ತಿ ಯೂಸ್ ಮಾಡಲ್ಲ, ಯಾವಾಗ ಅಪರೂಪಕ್ಕೆ ಯೂಸ್ ಮಾಡ್ತಾರೆ. ಬೆಳಗ್ಗೆಯಿಂದ ಇಟ್ಕೊಂಡಿದ್ದು, ಅದೊಂದು ನೋಡಿದ್ದೆ, ಬೆಳಗ್ಗೆಯಿಂದ ಇಟ್ಕೊಂಡಿದ್ದು ಮೊಬೈಲ್ನ. ಮತ್ತೆ ಏನಂದ್ರೆ ಸೌಂಡ್ ಕಮ್ಮಿ ಮಾಡು ಅಂದ್ರೆ ಮಾಡ್ಬೇಕಾನೆ, ಇನ್ನು ಜಾಸ್ತಿ ಕೊಡ್ತಾಳೆ. ಅದಕ್ಕೆ ಕಿತ್ಕೊಂಡೆ. ಮೂಗರ್ಸು ಫಸ್ಟ್, ಮೂಗ್ ನೋಡ, ಮೂಗ ಏನು ಏನ್ ಹೇಳು? ಬಿಡ್ತಾನೆ ಮೊಬೈಲ್ ಆಗ್ಬೇಕು ಪಾಪ, ಅದಕ್ಕೆ ಸರಿ. ಈ ಕಡೆ ತಿರುಗು. ಆಗ್ಲೇ ವಿಡಿಯೋ ಮಾಡ್ಕೋಬೇಡ ಅಂತಿದ್ದೆ, ಇವಾಗ ಮಾತಾಡು. ಆಗ್ಲೇ ವಿಡಿಯೋ ಮಾಡ್ಕೋಬೇಡ ಅಂತಿದ್ದಲ್ಲ, ಆಗ್ಲೇ ನನ್ಗೋಳು ದೊಡ್ಡ ಜಗಳ. ನೋಡ್ತಿರಲ್ಲ, ನೀವೇ ನೋಡಿದ್ರಲ್ಲ ವಿಡಿಯೋದಲ್ಲಿ, ಮೊಬೈಲ್ ಕೊಟ್ಟಿಲ್ಲ ಅಂದ್ಬಿಟ್ಟು. ಚಿಕ್ಕ ಮಕ್ಳಿಗೆ ಜಾಸ್ತಿ ಮೊಬೈಲ್ ಕೊಡ್ಬೇಡ್ರಿ, ಮೊದಲೇ ಹೇಳ್ತೀನಿ. ಅವ್ರು ಊಟ ಮಾಡಲ್ಲ ಅಂದ್ಬಿಟ್ಟು ನೀವು ಕೊಡ್ತೀರಾ, ಅದೇ ಅಭ್ಯಾಸ ಮಾಡ್ಕೊತಾರೆ ಅಲ್ವಾ? ಅದೇ ಇವತ್ತು 5 yearsಗೆ ಒಂದ್ಸರಿ ಏನೋ ಪೋಲಿಯೋ ಏನೋ ಇಂಜೆಕ್ಷನ್ ಹಾಕ್ತಾರ, ಇಂಜೆಕ್ಷನ್ ಹಾಕ್ತಾರಲ್ಲ, ಅದನ್ನ ಹಾಕ್ಸ್ಬೇಕು. ಇಲ್ಲಿ ನಮ್ಮ ದೇವಸ್ಥಾನದ ಹತ್ರ ಬರ್ತಾರೆ ಅಂತ ಹೇಳಿದ್ರು, ಅದಕ್ಕೆ ನೋಡ್ಕೊಬರಕ್ ಬಂದಿದ್ದೀನಿ, ಬಂದಿದಾರ ಇಲ್ವಾ ಅಂತ. ಅದಕ್ಕೆ ಇವಳು ಬಂದ್ಲು, ನಾನು ಬರ್ತೀನಿ ಅಂದ್ಬಿಟ್ಟು. ಸಿನಿಮೆಯಿಂದ ಅಡ್ಡ ಮಾಡಬಾರ್ದು ಆಯ್ತಾ? ಜಾಸ್ತಿ ಮೊಬೈಲು ಮಾಡಲ್ಲ ನಾನು. ಇಲ್ಲಿ ನೋಡು, ನೋಡ್ಬಿಟ್ಟು ಮಾಡಲ್ಲ ನಾನು. ಇಲ್ಲಿ ನೋಡು, ನೋಡ್ಬಿಟ್ಟು ಹೇಳ್ಬೇಕು, ಹೇಳು. ಹಾಂ ಸರಿ ಗಾಯ್ಸ್, ನಾನು ಹೆಣ್ಣು ಮಾಡ್ತೀನಿ, ಹೆಣ್ಣು ಮಾಡಲ್ಲ. ನೋಡ್ಕೊ ಬರ್ತೀನಿ, ಬನ್ನಿ ಹಂಗೆ ದೇವಸ್ಥಾನಕ್ಕೆ ಹೋಗ್ಬೋಗೋಣ. ಊಟ ಮಾಡ್ಬಿಟ್ಟಿದ್ದೀನಿ, ಟಿಫನ್ ಮಾಡ್ಬಿಟ್ಟಿದ್ದೀನಿ, ಇಲ್ಲಾಂದ್ರೆ ಚೆನ್ನಾಗಿರೋದು. ಬನ್ನಿ ದೇವಸ್ಥಾನ, ಹಾಗೆ ಬನಿಯನ್ ಹಾಕಿದ್ದೀನಿ, ಹೋಗ್ಬೋದಾ? ಬನಿಯನ್ ಹಾಕೊಂಡು ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗ್ಬಾಪ, ನಾನು ಇಲ್ಲಿ ಕುತ್ಕೊಂಡಿರ್ತೀನಿ, ಸರಿನಾ? ನಾನು ಜಸ್ಟ್ ಇವಾಗ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಇವಾಗ ನಾನು ಊಟಕ್ಕೆ ಕುತ್ಕೊಂಡಿದ್ದೀನಿ. ಪಾಪುನು ಊಟ ಮಾಡಿದ್ದಾಳೆ, ನಮ್ಮಮ್ಮ ಟಿಫನ್ ಮಾಡಿದ್ದಾರೆ, ಊಟ ಮಾಡಿಲ್ಲ. ನಮ್ಮಮ್ಮನ ಸ್ನಾನ ಮಾಡ್ಕೊಂಡು ಆಮೇಲೆ ಊಟ ಮಾಡಕ್ ಕುತ್ಕೊಂತಾರೆ. 3 hours later. ಗೈಸ್, ಇವಾಗ ಎದ್ಬಿಟ್ಟು ಚಿಮ್ಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೆ. ನೀನ್ ನೋಡ್ದ RCB ಮ್ಯಾಚು? ಯಾವಾಗ ನೋಡಿದೆ? ಎಲ್ಲಿಂದ ನೋಡಿದೆ? ಮೊಬೈಲ್ ಅಲ್ಲ? ಓಕೆ, ಪರವಾಗಿಲ್ವೇ ಪಾಪು, ನೀನು ಮ್ಯಾಚ್ ನೋಡೋಕೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ. ನಿಮ್ಗೆ ಯಾರು ಇಷ್ಟ? RCB ಇಷ್ಟನಾ CSK ಇಷ್ಟನಾ? CSK ಯಾಕೆ ಇಷ್ಟ ಇಲ್ಲ ನಿಂಗೆ?
ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಅಪ್ಪಾಳು ಗೊತ್ತಿಲ್ಲ. RCB ಅಂದ್ರೆ ಯಾರಪ್ಪ? ಸುಮ್ಮನೆ ನಿನ್ಕೊಳಪ್ಪ. ಅಯ್ಯ ನಿಮ್ಮ ಅವನ್ ಹಿಡ್ಕೊಂಡು ನಿಮ್ ಫಾದರ್ ಬಗ್ಗೆ ಬ್ಲೂ ಕಲರ್ ಶರ್ಟ್ ಬ್ಲೂ ಕಲರ್ ಶರ್ಟ್ ಹಾಕೊಂಡಿರ್ತಾರಲ್ಲ ಅವ್ರ. ಅವರು ಪಪ್ಪು ಬ್ಲೂ ಅಲ್ಲ ಪಪ್ಪು, ಬ್ಲೂ MIA, ರೆಡ್ RCB, ಯೆಲ್ಲೋ CSK. ಸರಿನಾ? ಪಪ್ಪಳು ಗೊತ್ತಿಲ್ಲ. ನಮ್ಮಮ್ಮ ಹಾಲು ಬಿಸಿ ಮಾಡ್ಕೊಡ್ತಾರ ಅವಳಿಗೆ. ಅವ ನಂಗೂ ಕೊಡವ, ನಂಗೆ ಹೊಟ್ಟೆ ಹಸ್ತಿದೆ. ನಮ್ಮಪ್ಪ ರೇಷನ್ ತರಕ್ ಹೋಗಿದ್ದಾರೆ. ರೇಷನ್ ಖಾಲಿ ಆಗಿದೆ, ಸ್ವಲ್ಪ ಜಾಸ್ತಿ ಆಗಿ ತೊಗೊಬರಕ್ಕೆ ಹೇಳಿದ್ವಿ. ಸರಿ, ಯಾಕಂದ್ರೆ ಬೋರ್ ಅಲ್ವಾ, ಜಾಸ್ತಿ ತಂದು ಸ್ಟಾಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮತ್ತೆ ಬೆಳಗ್ಗೆ ಎಲ್ಲ ಹೊಡಿತಿದ್ದಾಳೆ. ಏನ್ ಮಾಡ್ದೆ ಕೇಳಿ ಹೊಡಿತಿದ್ದಾಳೆ ನೋಡಿ, ಹೊಡೆದ್ಬಿಟ್ಟು ಡ್ಯಾನ್ಸ್ ಆಡ್ತಿರೋದ. ಏನೋ ನೋಡು, ನಾನು ಕಂಪ್ಲೇಂಟ್ ಮಾಡ್ತೀನಿ. ನಿಮ್ಮ ಅವಂಗೆ ಕಂಪ್ಲೇಂಟ್ ಹಾಕ ನೋಡಕ್ಕೆ ಹೊಡಿತಾಳೆ. ಮನೆಗೆ ಹೋಗ್ಬಿಟ್ಟು ವಿಚಾರಿಸ್ಕೊ ಸ್ವಲ್ಪ. ಬೆಳಗ್ಗೆ ಹೆಂಗ್ ಸರಿ ಹೊಡೆದು ಗೊತ್ತಾ ನಂಗೆ. ವಿಡಿಯೋ ಹಾಕ್ತೀನಿ ನೋಡ, ನಾಳೆ ಗೊತ್ತಾಗುತ್ತೆ. ಇವಾಗ ಜಸ್ಟ್ ವರ್ಕೌಟ್ ಮುಗಿಸ್ಕೊಂಡ್ ಬಂದೆ ಗಾಯ್ಸ್. ನಮ್ಮ ಅಕ್ಕ ಜೊತೆ ಮಾತಾಡ್ತಿದ್ದೆ. ನಮ್ಮ ಅಕ್ಕ ಏನೋ ವ್ಯೂಸೇ ಬರಲ್ಲ ನಿನ್ಗೆ ಅಂತ ಹೇಳ್ತಾ ಇದ್ರು. ಪರವಾಗಿಲ್ಲ, ಬರ್ದೇ ಇದ್ರು ಪರವಾಗಿಲ್ಲ, ನಾನು ಅಪ್ಲೋಡ್ ಮಾಡ್ತೀನಿ ಅಂದ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬರುತ್ತೆ, ಟೈಮ್ ಹಿಡಿಯುತ್ತೆ, ಬರುತ್ತೆ. ಅಕ್ಕ ಏನ್ ಗೊತ್ತಾ, 100 ಸಬ್ಸ್ಕ್ರೈಬರ್ಸ್ ಆಗಿದ್ರು, 113 ಜನ ಆಗಿದ್ರು. ನಿನ್ನೆ ಬೆಳಿಗ್ಗೆ ಅರ್ಧ ಗಂಟೆ 113 ಜನ ಆಗಿದ್ರ. ಮತ್ತೆ ಅರ್ಧ ಗಂಟೆ ಬಿಟ್ಟು ನೋಡ್ತೀನಿ, ಮತ್ತೆ 92 ಬಂದ್ಬಿಟ್ರು. ಹೆಂಗೆ ಅಂತ ಗೊತ್ತಿಲ್ಲ, ಯಾಕೆ ಅಂತಾನು ಗೊತ್ತಿಲ್ಲ. ನಮ್ಮಮ್ಮ ಎಲ್ಲ ಥ್ಯಾಂಕ್ ಯು ಎಲ್ಲರೂ 100 ಸಬ್ಸ್ಕ್ರೈಬರ್ ಮಾಡಿರೋದಕ್ಕೆ ಅಂತ ಎಲ್ಲ ಹೇಳ್ಬಿಟ್ಟಿತ್ತು. ಆಮೇಲೆ ಅದನ್ನೆಲ್ಲ ಎಡಿಟ್ ಮಾಡ್ಬಿಟ್ಟು ಹಾಕಿದ್ವಿ. 113 ಜನ, 14 ಜನ, 114 ಜನ, ಹಂಗ ಆಶ್ಚರ್ಯ ಆಗಿತ್ತು. ಒಟ್ಟಿಗೆ ಇಷ್ಟು ಜನ ಆಗಿದ್ರಲ್ಲ ಅಂದ್ಬಿಟ್ಟು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ. ವಿಡಿಯೋಸ್ ಚೆನ್ನಾಗಿ ಕೊಡ್ತಾ ಇದ್ದಾನೆ, ಕಂಟೆಂಟ್ ಚೆನ್ನಾಗಿ ಕೊಡ್ತಾ ಇದ್ದಾನೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಸಿನಿಮಾ ಸಕ್ಸಸ್ ಆಗುತ್ತಾ? ಖಂಡಿತ ಸಕ್ಸಸ್ ಆಗುತ್ತೆ. ನಮ್ಮಪ್ಪ ಇವತ್ತು 1.5 kg ಮಟನ್ ತಂದವ್ರೆ. ಅದಕ್ಕೆ ಮೆತ್ತಗೆ ಹೋಗ್ಬಿಟ್ಟು ಎಣ್ಣೆ ಹೊಡ್ಕೊಂಡ್ ಬಂದ್ಬಿಟ್ಟವ್ರು ನೋಡಿ. ಗಾಡಿ ಕೀಸ್ಕೊಂಡಾಗ್ಲೇ ನಂಗೆ ಗೊತ್ತಾಯ್ತು. ಹೌದಾ? ಸಾರಿ. ನಾನು ನಿಜವಾಗ್ಲೂ ಇವಾಗ ಅಲ್ಲಿ ಲಾಸ್ಟ್ ಕಡೆಯಿಂದ ಬಂದಲ್ಲ, ಎಣ್ಣೆ ಹೊಡಕೋ ನಾನು ಗಾಡಿ ಕೀಸ್ಕೊಂಡಲ್ಲ, ಹೋಗಿದೆ ಮತ್ತೆ. ಹಂಗಾದ್ರೆ ಆಲ್ರೆಡಿ ತಂದಿದ್ದಾರೆ ಮನೆಯಲ್ಲೇ. ಅದಕ್ಕೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ನೀವು ಕುಡಿಬೇಡ್ರಿ, ಸರಿನಾ? ನಾವು ಅಪ್ಪಗೆ ಎಷ್ಟು ಹೇಳಿದ್ರು ಕೇಳಿಲ್ಲ. ಏನ್ ಮಾಡಕ್ಕಾಗಲ್ಲ. ಒಳ್ಳೋಳು ಮೇಲೆ ಒಳ್ಳೋಳ ಥರನೇ ಇರಬೇಕು. ಬ್ಯಾಡ್ ಹ್ಯಾಬಿಟ್ ಕಲಿಬಾರ್ದು. ಬ್ಯಾಡ್ ಗರ್ಲ್ ಅಂದ್ಬಿಡ್ತಾರೆ. ನೀನು LKG ಹೋಗಿ ಯೂಸ್ ಇಲ್ಲ ಅಮ್ಮ. ಅಯ್ಯ, ಎಷ್ಟು ಸಕ್ಕದಾಯ್ತು ಅವಳು ಕೂದ್ಲು. ಪಾಪು ಅತಿ ಆಯ್ತು. ಅನ್ನೋದು ಬೇರೆ ಗೊತ್ತಿಲ್ಲ. ಇನ್ನೊಂದು ಹಿಂಗ ಇರಾನ್ ಅವ್ರು ಇರಾಕ್ದವ್ರು ಆ ದೇಶದವ್ರು ಕಚ್ಚಾಡ್ಲಿ ಆಗ ಗೊತ್ತಾಯ್ತದೆ ಒಂದೊಂದ್ ಕೆಜಿ ಅಕ್ಕಿ ಬೆಲೆ ಏನು ಅಂತ. ಬೆಂಗಳೂರಲ್ಲಿ ಜೀವನ ಮಾಡೋದೇ ಕಷ್ಟ ಆಯ್ತದೆ. ಆಮೇಲೆ ಸರಿ ಆಯ್ತು, ಕೊಟ್ಟದನ್ನ ಕಣ್ಣು ಹೊತ್ಕೊಂಡು ತಿನ್ರಿ, ಅರ್ಥ ಆಯ್ತಾ? ರೈತರು ಇಲ್ಲ ಇನ್ನು ಮುಂದೆ. ನಾನು ಅದೇ ಅಕ್ಕಿ ಹೊಸ ತಂದಿದ್ದಾರೆ, ಮತ್ತೆ ಅದೇ ಅಕ್ಕಿ ಹಾಕ್ತಿದಾರೆ. ನಂಗೆ ಬೇಜಾರಾಗಿ ಹೊಸ ಏನ್ ಈ ಅಕ್ಕಿನ ಬೇರೆ ಕೊಡು, ಅರ್ಥ ಆಯ್ತಾ? ಏನ್ ಇಸಿ ಏನ್ ಕಕ್ಕ ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಇಸಿ ಅಲ್ಲಿ ಹೆಂಗ್ ಓಡ್ಬೋತಾರೆ ಗೊತ್ತಾ? ತಟ್ಟೆಗೆ ಅನ್ನ ಹಾಕಿರೋದನ್ನ ಹೋಗು ಅಂತೇಳಿ ಅಷ್ಟೇ ಮುಚ್ಕೊಂಡು ಹೋಗು. ಅಷ್ಟೇ ಹಂಗೆ ಮಾಡೋದು ಇನ್ನು ಮುಂದೆ. ಸೀರಿಯಸ್ ಆಗಬೇಕು. ಅದು ಅಕ್ಕಿ ಹೊಸ ಅಕ್ಕಿ ತಂದಿದ್ದಾರೆ, ಅದನ್ನ ಹಾಕ್ಬೇಕು ತಾನೆ. ನನಗೆ ಅಕ್ಕಿ ತಿಂದು ಅಭ್ಯಾಸ ಇದೆ, ಅದು ನಂಗೆ ಇಷ್ಟ ಇಲ್ಲ. ನನಗೆ ಈ ಅಕ್ಕಿ 2 ವರ್ಷದಿಂದ ನಾನು ತಡ್ಕೊಂಡಿದ್ದೀನಿ ಇದೇ ಅಕ್ಕಿಲಿ. ನನಗೆ ಅದಕ್ಕೆ ಹೊಸ ಅಕ್ಕಿ ತಂದಿರಲ್ಲ, ಅದ್ರಲ್ಲಿ ಮಾಡಿಕೊಡಿ ಅಂತ ಹೇಳಿದೆ. ಅದಕ್ಕೆ ಅದು ಸ್ವಲ್ಪ ನಾನು ರೂಢ್ ಆಗಿಬಿಟ್ಟೆ. ಅದಕ್ಕೆ ನಮ್ಮಮ್ಮ ಬೈತವ್ರೆ. ನಮ್ಮ ಅಪ್ಪನ ರಚ್ಕೊಂಡ್ಬಿಟ್ರು. ನಮ್ಮಪ್ಪ ಯಾರ ಜೊತೆನೂ ಸೀರಿಯಸ್ ಆಗಿ ಮಾತಾಡ್ತಿದ್ರು ಫೋನಲ್ಲಿ, ನಾವು ಡಿಸ್ಟರ್ಬ್ ಮಾಡಿಬಿಟ್ರಲ್ಲ. ಅದಕ್ಕೆ
ಬನ್ನಿ ತಿನ್ನೋಣ. ಬನ್ನಿ guys, ಹೊರಡೋಣ. ಇವಾಗ ಜಸ್ಟು ತಿಂದೆ. ನಮ್ಮಮ್ಮ ಬೈದ್ಬಿಟ್ಟು ಸಾಯಂತ್ರ ಆದ್ರೆ ಆಮೇಲೆ ಅವರೇ ಚಿಕನು ಹಾಕೊಟ್ರು, ಎಲ್ಲ ಹಾಕೊಟ್ರು. ವೆಯ್ಟ್ ಮಾಡ್ತಿದ್ದಾರೆ ಕ್ಯಾಬು. ಪಾಪ 5 ನಿಮಿಷ ವೆಯ್ಟ್ ಮಾಡಿಸ್ಬಿಟ್ಟು ಇವತ್ತು. 2000 years later. ಗ್ಯಾಸ್ ಜಸ್ಟ್ ಇವಾಗ ಮನೆಗೆ ಬಂದೆ. ನಮ್ಮ ಅಮ್ಮನ ಹಂಗೆ ದಾರಿಯಲ್ಲಿ ಸಿಕ್ಕಿದ್ರು. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೇನಾದ್ರು ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.